ಹಿಂದೂಗಳ ಹೃದಯ ಸಾಮ್ರಾಟ, ಮರ್ಯಾದಾ ಪುರುಷೋತ್ತಮ ದಶರಥ ನಂದನ ಶ್ರೀರಾಮ ಹುಟ್ಟಿದ ದಿನವೇ ರಾಮನವಮಿ. ಎಲ್ಲ ರಾಮನ ಭಕ್ತರಿಗೆ ಶ್ರೀರಾಮನವಮಿಯ ಶುಭಾಶಯಗಳು. ಆದರ್ಶ ಪುರುಷ ಶ್ರೀರಾಮನ ಹುಟ್ಟುಹಬ್ಬವನ್ನು ರಾಮನವಮಿ ಎಂದು ಆಚರಿಸಲಾಗುವುದು. ಈ ವರ್ಷ ಏಪ್ರಿಲ್ 17ರಂದು ಅಂದರೆ ಇಂದು ರಾಮನವಮಿಯನ್ನು ಆಚರಿಸಲಾಗುತ್ತಿದೆ. ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಯಾದ ಬಳಿಕ ಇದು ಮೊದಲ ರಾಮನವಮಿ. ಎಲ್ಲಿ ನೋಡಿದರೂ ರಾಮನಾಮವನ್ನು ಜಪಿಸುವ ಜನರು. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಂದು ಮರ್ಯಾದಾ ಪುರುಷೋತ್ತಮನಿಗೆ ಪ್ರತ್ಯೇಕ ಪೂಜೆಗಳು. ಅದರಲ್ಲೂ ಯಲಹಂಕ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದು ಕಡೆ ಲೋಕಸಭಾ ಚುನಾವಣಾ ಪ್ರಚಾರದ ಕಾವು ಇದ್ದರೆ, ಮತ್ತೊಂದು ಕಡೆ ರಾಮನವಮಿಯ ಸಂಭ್ರಮದ ವಾತಾವರಣ. ಉರಿ ಬಿಸಿಲು ಲೆಕ್ಕಿಸದೆ ಜನರು ರಾಮನ ಭಕ್ತಿಯಲ್ಲಿ ಪರವಶರಾಗಿದ್ದಾರೆ. ನೋಡಿ, ಈ ಚಿಕ್ಕಬೊಮ್ಮಸಂದ್ರ ಗ್ರಾಮ ಸುಮಾರು 300-400 ವರ್ಷಗಳ ಇತಿಹಾಸ. ಹೇಗೆ ಅಂತಂದರೆ ಇದಕ್ಕೆ ಹಲವಾರು ಶಾಸನಗಳು ಸಹ ಇದೆ. ಇಲ್ಲಿ ಯತಿರಾಜರು ಮತ್ತು ಸುಮಾರು ಜನ ಯತಿಗಳು ಸಹ ತೀರ್ಥ ರೂಪವಾಗಿ ಬಂದು ಸುಮಾರು ಆಂಜನೇಯ ಸ್ವಾಮಿ ದೇವಾಲಯಗಳನ್ನು 7 ದೇವಾಲಯಗಳನ್ನು ಕಟ್ಟಿದ್ದಾರೆ ಯತಿಗಳು. ಅದರಲ್ಲಿ ಇದು ಕೂಡ ಒಂದು ಚಿಕ್ಕಬೊಮ್ಮಸಂದ್ರ ಗ್ರಾಮ. ಮತ್ತು ಇನ್ನೊಂದು ಜಕ್ಕೂರಲ್ಲಿದೆ, ಒಂದು ಹೊನ್ನೇನಹಳ್ಳಿಯಲ್ಲಿದೆ ಮತ್ತು ಕೊಡಿಗೆಹಳ್ಳಿಯಲ್ಲಿ. ಹೀಗೆ ಹಲವಾರು ದೇವಸ್ಥಾನಗಳನ್ನು ರಚಿಸಿ ಅಲ್ಲಿ ಊರಿನ ಒಂದು ಶ್ರೇಯೋಭಿವೃದ್ಧಿಯಾಗಿ ಊರಿನ ಮುಂಭಾಗದಲ್ಲಿ ಆಂಜನೇಯ ಸ್ವಾಮಿಯನ್ನು ಸ್ಥಾಪನೆ ಮಾಡಿ ಹೊರಟಿದ್ದರು. ಮತ್ತು ಚೋಳರ ಕಾಲದಲ್ಲಿ ಸಹ ಚಿಕ್ಕಬೊಮ್ಮಸಂದ್ರ ಗ್ರಾಮಕ್ಕೆ ಇನ್ನೊಂದು ಇತಿಹಾಸ ಕೂಡ. ರಾಜರಾಜ ಚೋಳನು ಸಹ ಇಲ್ಲಿ ಸೋಮೇಶ್ವರ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ ಹೋಗಿದ್ದ. ಅದು ಕಾಲಾನಂತರ ಪೂಜೆಗಳು ನಡೆದೇ ಶಿಥಿಲವಾಗಿತ್ತು. ಇತ್ತೀಚೆಗೆ ಈ ವಿನಾಯಕ ಸಂಘದ ಹುಡುಗರ ಒಂದು ಸಂಘದ ಆಶ್ರಯದಲ್ಲಿ 2 ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡಿ ಪೂಜೋಪಕಾರಿಗಳು ಚೆನ್ನಾಗಿ ನಡೀತಾ ಇದೆ. ಸಕಲ ಭಕ್ತರು ಕೂಡ ಇಲ್ಲಿ ಅವರ ಈಪ್ಸಿತ ಫಲಗಳನ್ನು ಪಡಿತಾ ಇದ್ದಾರೆ. ರಾಮನವಮಿ ಬಗ್ಗೆ ಎಲ್ಲರಿಗೂ ತಿಳಿದಿದೆ ಇದೆ ಅಲ್ವಾ? ಯಾಕಂದರೆ ಆದರ್ಶ ಪುರುಷೋತ್ತಮ. ಹಾಗಾಗಿ ಶ್ರೀರಾಮನವಮಿಯನ್ನು ಪ್ರತಿ ಗ್ರಾಮದಲ್ಲೂ ಆಚರಣೆ ಮಾಡ್ತಾರೆ. ಇಲ್ಲಿ ಚಿಕ್ಕಬೊಮ್ಮಸಂದ್ರಲ್ಲಿ ನಾನು ಚಿಕ್ಕ ಹುಡುಗನಾಗಿಂದಲೂ ಆಚರಣೆ ಮಾಡ್ತಾರೆ. ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆ ಆದ ನಂತರ ಇದು ಮೊದಲನೇ ರಾಮನವಮಿ. ಹೌದು, ಮೊದಲನೇ ರಾಮನವಮಿ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗಿದ್ದರಿಂದ ಎಷ್ಟು ಸಂತೋಷದ ವಿಚಾರ ಅಂತಂದರೆ ಈ ಪ್ರಪಂಚಕ್ಕೆ ಒಂದು ಕೀರ್ತಿದಾಯಕ. ಹಾಗಾಗಿ ಆ ಮರ್ಯಾದಾ ಪುರುಷೋತ್ತಮನನ್ನು ಯಾರು ಮಾಡಿದ್ರು, ರಾಜಕೀಯವಾಗಲಿ ಅಥವಾ ಧಾರ್ಮಿಕವಾಗಲಿ ಯಾರೇ ಮಾಡಿದರೂ ಕೂಡ ಅವರಿಗೆ ನಮ್ಮ ಬಲ ಮತ್ತು ದೇವರ ಒಂದು ಕೃಪೆ ಇದ್ದೇ ಇರುತ್ತೆ. ಹಾಗಾಗಿ ನಮ್ಮ ಭಕ್ತರಿಗೆಲ್ಲ ಶ್ರೀರಾಮಚಂದ್ರನ ಕೃಪೆ ಬರಲಿ ಅಂತೇಳಿ ಆಶೀರ್ವಾದವನ್ನು ನಾವು ಆ ರಾಮನ ಪರವಾಗಿ ಕೇಳಿಕೊಳ್ತೀವಿ. ಸೇರಿ ಪುರಾತನ ಕಾಲದಿಂದ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಎಲ್ಲ ಮುಖಂಡರುಗಳು, ಎಲ್ಲ ಸುತ್ತಮುತ್ತಲ ಬಡಾವಣೆಗಳ ಗ್ರಾಮಸ್ಥರುಗಳು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಎಲ್ಲ ನಮ್ಮ ಈ ಭಾಗದಲ್ಲಿ ಒಂದು ವಿಜೃಂಭಣೆಯ ವಾತಾವರಣ ಮಾಡೋದಕ್ಕೆ ಎಲ್ಲರ ಸಹಕಾರ ಹೆಚ್ಚಿನ ರೀತಿಯಲ್ಲಿದೆ. ಇವತ್ತು ಶ್ರೀರಾಮನವಮಿ ಪ್ರಯುಕ್ತ ನಮಗೆಲ್ಲರಿಗೂ ತಿಳಿದಿರತಕ್ಕಂತೆ ರಾಷ್ಟ್ರಾದ್ಯಂತ ಇವತ್ತು ಬಾಲರಾಮರ ಪ್ರತಿಷ್ಠಾಪನೆ ಏನು ಜನವರಿ 21ನೇ ತಾರೀಕು ನಡೀತೋ ಅವತ್ತಿನಿಂದ ಇವತ್ತಿನವರೆಗೂ ನಾನಾ ರೀತಿಯ ವಿಧಿವಿಧಾನಗಳಿಂದ ಎಲ್ಲ ಕಡೆಯೂ ಶ್ರೀರಾಮನವಮಿ, ಶ್ರೀರಾಮರ ಉತ್ಸವ ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾ ಇದೆ. ಹಲವಾರು ವರ್ಷಗಳಿಂದ ಅನಾದಿ ಕಾಲದಿಂದ ಹೇಳಬೇಕು ಅಂದರೆ ಪುರಾತನ ಕಾಲದಿಂದ ಈ ನಮ್ಮ ಚಿಕ್ಕಬೊಮ್ಮಸಂದ್ರ ಗ್ರಾಮದ ಆಂಜನೇಯ ಸ್ವಾಮಿ ಮತ್ತು ಸೋಮೇಶ್ವರ ಸ್ವಾಮಿಯವರು ಚೋಳರ ಕಾಲದಲ್ಲಿ ನಿರ್ಮಿಸಿದಂಥ ಈ ಒಂದು ದೇವಸ್ಥಾನ ಅಂದು ಪ್ರಾರಂಭವಾದಂಥ ಪೂಜೆ ಇಂದಿನವರೆಗೂ ವಿಜೃಂಭಣೆಯಿಂದ ನಡೀತಾ ಇದೆ. ಇವತ್ತು ಶ್ರೀರಾಮನವಮಿಯ ಪ್ರಯುಕ್ತ ನಮ್ಮ ಈ ಗ್ರಾಮದ ಸುತ್ತಮುತ್ತಲ ಜನಗಳ ಆಶೀರ್ವಾದದಿಂದ ಸಹಾಯಹಸ್ತದಿಂದ ಎಲ್ಲರೂ ಒಗ್ಗೂಡಿ ಜಾತಿ ಭೇದ ಮರೆತು ಎಲ್ಲರೂ ಒಗ್ಗಟ್ಟಿಂದ ಈ ಒಂದು ಶ್ರೀರಾಮನವಮಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ರಾಮನವಮಿ ತುಂಬ ಒಳ್ಳೆಯ ದಿನ. ಎಲ್ರಿಗೂ ಒಳ್ಳೆಯದಾಗಲಿ ಅಂತವ ಎಲ್ಲರೂ ಹಾರೈಸಬೇಕು. ಎಲ್ಲರೂ ಒಳ್ಳೆಯದಾಗಿ ಇವತ್ತು ಒಳ್ಳೆಯ ದಿನ. ಇವತ್ತು ಅಯೋಧ್ಯೆಯಲ್ಲೂ ತುಂಬ ಜೋರಾಗಿ
ಆಚರಿಸ್ತಾ ಇದ್ದಾರೆ. ಒಳ್ಳೇದಾಗಲಿ ಅಂತವ ಎಲ್ರಿಗೂ ಜನಕ್ಕೆ ಎಲ್ರಿಗೂ ಒಳ್ಳೇದಾಗಿ ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಕೇಳ್ಕೊತಿದ್ದೀವಿ. ಜೈ ಶ್ರೀರಾಮ್. ಸರ್ವರಿಗೂ ಶ್ರೀರಾಮನವಮಿ ಹಾರ್ದಿಕ ಶುಭಾಶಯಗಳು. ನಾವು ಯಲಹಂಕ ಉಪನಗರದ ವಾಸಿಗಳು. ನಾವು ಯಲಹಂಕ ಉಪನಗರ ಬಸ್ ಸ್ಟ್ಯಾಂಡ್ ಮುಂದೆ ಯಲಹಂಕ ಉಪನಗರ ಸ್ನೇಹಿತರ ಬಳಗದಿಂದ ಮಾಡ್ತಾಯಿದ್ದೀವಿ, ಶಾರದಾನಗರ ಆರ್ಚ್ ಎದುರುಗಡೆ. ನಾವೀಗ ಇದು 3ನೇ ವರ್ಷ ಮಾಡ್ತಾ ಇರೋದು ಈ ಸತತವಾಗಿ. ಈ ಶ್ರೀರಾಮನವಮಿಯ ಒಂದು ಇಂಪಾರ್ಟೆನ್ಸ್ ಏನು ಅಂದರೆ, ಈ ಸತಿ ರಾಮಲಲ್ಲ ಅಲ್ಲಿ ನೀವು ನೋಡಿದ ಹಾಗೆ ರಾಮಲಲ್ಲ ಅಯೋಧ್ಯೆಯಲ್ಲಿ ಹೇಗೆ ವಿರಾಜಮಾನನಾಗಿದ್ದಾನೋ ಅದೇ ರೀತಿಯಲ್ಲಿ ನಮ್ಮ ಯಲಹಂಕ ಉಪನಗರದಲ್ಲೂ ರಾಮನ ಕೃಪೆ ಇರಬೇಕು ಅಂತ, ನಮ್ಮ ಯಲಹಂಕ ಉಪನಗರದ ಮೇಲೆ ರಾಮನ ಕೃಪೆ ಇರಬೇಕು ಅಂತೇಳಿ ನಾವು ಈ ಶ್ರೀರಾಮನವಮಿನ ಅದ್ದೂರಿಯಾಗಿ ಆಚರಿಸಬೇಕು ಅಂತ ಮಾಡಿದ್ದೀವಿ. ಇಂಡಿಯಾದ ಎಲ್ಲ ಜನತೆಗೆ ನನ್ನ ವಂದನೆಗಳು. ಇವತ್ತು ಶ್ರೀರಾಮನವಮಿ ಹಬ್ಬ ಮಾಡ್ತಿದ್ದೀವಿ. ಇದು ನಮ್ಮೆಲ್ಲರ ನಾಡ ಹಬ್ಬ, ನಮ್ಮ ದೇಶದ ಹಬ್ಬ. ಜೈ ಹಿಂದೂ ಇಷ್ಟಷ್ಟೇ ಹೇಳ್ಬೋದು. ಯಾಕೆಂದರೆ ಈಗಷ್ಟೇ ಶ್ರೀರಾಮ ಮಂದಿರನ ಕಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಶ್ರೀರಾಮನಿಗೆ ಕೃಪೆಯಾಗಿ ಇಷ್ಟು 400 ವರ್ಷಗಳಿಂದಲೂ ನಾವು ಒಂದು ಮಾಡ್ಕೊಂಬಂದಿರೋ ಒಂದು ಇದಕ್ಕೆ ಇವತ್ತು ಜಯ ಸಿಕ್ಕಿದೆ. ಆದ್ದರಿಂದ ನಾವು ಇಷ್ಟೊಂದು ಹೇಳ್ಬೋದು, ಜೈ ಶ್ರೀರಾಮ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.